ಗಂಗಾಧರೆಯರ ಪುತ್ರರಾಗಿ ನಮ್ಮ ಜಿಲ್ಲೆಯ ಸಚಿವರಾಗಿ, ತುಮಕೂರು ಜಿಲ್ಲೆಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಡವರ ಬಂಧು, ಅಜಾತ ಶತ್ರು ಆದಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವ ಕಮಲಾ ಸ್ವರ್ಣಕುಮಾರ್ ಅವರು. ಇವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತಹ ಒಂದು ಅವಕಾಶನ ತಂದುಕೊಡಲಿ ಎಂದು ಹಾರೈಸುತ್ತೇವೆ. 1999 ಮಧುಗಿರಿಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿ ವಿಧಾನಸಭೆಗೆ ಆಯ್ಕೆ. 1999 ಉನ್ನತ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಣೆ. 2001 ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಣೆ. 2003 ಮಾಹಿತಿ ಮತ್ತು ಪ್ರಸರಣ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಣೆ. 2004 ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ. 2008 ಕೊರಟಗೆರೆ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ. 2010 ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ. 2014 ವಿಧಾನ ಪರಿಷತ್ಗೆ ಪರಮೇಶ್ವರ್ ನೇಮಕ. 2015 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ನೇಮಕ. 2017 ಗೃಹ ಸಚಿವ ಸ್ಥಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ. 2017 ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಕೆ. 2018 ಕೊರಟಗೆರೆ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಪರಮೇಶ್ವರ್. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರನ್ನ ಅಶೋಕ್ ಕೊಂಡಾಡಿದ್ದಾರೆ. ಕಾಂಗ್ರೆಸ್ ನಾಯಕನನ್ನ ಚಿನ್ನಕ್ಕೆ ಹೋಲಿಕೆ ಮಾಡಿದ್ರು ಕಂದಾಯ ಸಚಿವರು. ಕೊರಟಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಶೋಕ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಪರಮೇಶ್ವರ್ ಆತ್ಮೀಯ ಸ್ನೇಹಿತರು, ಅಜಾತ ಶತ್ರು ಇದ್ದಂಗೆ. ಉಪ ನೋಂದಣಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಕೂಡ ಉನ್ನತ ಸ್ಥಾನಕ್ಕೆ ಭರ್ತಿ ಪಡೆಯಿರಿ ಅಂತ ಪರಂ ಕೂಡ ಆರ್ ಅಶೋಕ್ರನ್ನ ಹೊಗಳಿದ್ದಾರೆ. ಪರಮೇಶ್ವರ್ ಅವರು ನನಗೆ ಬಹಳ ಆತ್ಮೀಯ ಸ್ನೇಹಿತರು. ಅವ್ರಿಗೆ ಒಂಥರ ಅಜಾತ ಶತ್ರು ಇದ್ದಂಗೆ. ಒಳ್ಳೆ ಮನಸ್ಸಿರೋರು, ಎಲ್ಲಿದ್ರು ಒಳ್ಳೆ ಮನಸ್ಸು ಜನ, ಎಲ್ಲೇ ಇದ್ರು ಒಳ್ಳೆ ತಾನೆ ಅಲ್ವಾ. ಚಿನ್ನ ರಸ್ತೆಯಲ್ಲಿ ಇದ್ರು ಅದೇ, ಮನೆಯಲ್ಲಿದ್ರು ಅದೇ ವ್ಯಾಲ್ಯೂನ ಅಲ್ವಾ. ಆದ್ರಿಂದ ಕೆಲಸ ಮಾಡ್ಕೊಡೋದು ಸರ್ಕಾರ ಅಂದ್ರೆ ಹಾಗೆ. ಚುನಾವಣೆ ಬೇರೆ, ಸರ್ಕಾರ ಒಂದ್ಸರಿ ಬಂದಾಗ ಎಲ್ಲರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ, ಅಭಿವೃದ್ಧಿ ಆಗ್ಬೇಕಾಗಿದೆ. ಯಾವುದೋ ಒಂದ್ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ, ಇಡೀ ಕರ್ನಾಟಕ ಅಭಿವೃದ್ಧಿ ಆದ್ರೆ ಮಾತ್ರ. ಬೆಟ್ಟದಲ್ಲಿ ಚಾಮುಂಡಿ ತಾಯಿ ಮುಂದೆ ಪ್ರತಿಜ್ಞೆ ಮಾಡಿ ಹೇಳಿದೆ ನಾನು, ಮುಂದಿನ ದಿನ ನಮ್ಮ ಸರ್ಕಾರ ಬರ್ತದೆ, ಚಾಮುಂಡಿ ತಾಯಿ ಆಣೆಗೂ ನಮ್ಮ ಸರ್ಕಾರ ಬರ್ತದೆ, ನಿಮ್ಮ ಆಶೀರ್ವಾದ ಇದ್ರೆ. ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ ನಮಗೆ, ಆದ್ರೆ ಯಾರೇ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರ ನಿಮ್ಮ ರಕ್ಷಣೆಯನ್ನ ಮಾಡ್ತೇವೆ ಎನ್ನುವಂತ ಮಾತನ್ನು ಹೇಳಿದ್ದೆ ನಾನು.